ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ಗೆ ಎಸ್ಐಟಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನರನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ತನಿಖೆಯಲ್ಲಿ ಹಣ ಅಕ್ರಮ ವರ್ಗಾವಣೆಯಾಗಿರಬಹುದು, ಖಾತೆ ಸೃಷ್ಟಿಯ ವಿಚಾರ ಬೆಳಕಿಗೆ ಬಂದಿದೆ. ಸಚಿವರ ಹೆಸರಲ್ಲಿ ಆಪ್ತನೇ ಅವ್ಯವಹಾರ ನಡೆಸಿದ್ದಕ್ಕೆ ಸಾಕ್ಷ್ಯಗಳು ಕೂಡ ಎಸ್ಐಟಿ ಟೀಮ್ ಪತ್ತೆ ಹಚ್ಚಿದೆ. ನಕಲಿ ಸೀಲ್, ಲೆಟರ್ ಹೆಡ್ಗಳನ್ನ ಬಳಸಿ ಈ ಅವ್ಯವಹಾರ ನಡೆಸಿರುವಂತಹ ಆರೋಪದ ಬಗ್ಗೆ ತನಿಖೆ ನಡೀತಾ ಇದೆ. ನಾಗರಾಜ್ ಜೊತೆ ನಾಗೇಶ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ನಾಗರಾಜ್ ಅವ್ಯವಹಾರಕ್ಕೆ ನಾಗೇಶ್ ಸಹಕರಿಸಿದ್ದ ಅನ್ನುವಂತಹ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅವ್ಯವಹಾರ ನಡೆದಿದ್ದು ಹೇಗೆ, ಇದಕ್ಕೆ ಸಾಕ್ಷಿಗಳು ಏನೇನಿವೆ, ಇದಕ್ಕೆ ಪುರಾವೆಗಳು ಏನೇನಿದೆ ಅನ್ನುವಂಥ ಮಾಹಿತಿನ ಕಲೆ ಹಾಕೋ ಕೆಲಸ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರು, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಲ್ಲೂ ಸಚಿವರ ಆಪ್ತ ನಾಗರಾಜ್ ಇಂದ ಮಹತ್ವದ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಏನೇನ್ ಮಾಹಿತಿ ಇದೆ? ಖಂಡಿತವಾಗಿಯೂ ಸಭಾ ಏನು ವಾಲ್ಮೀಕಿ ನಿಗಮ ಮಂಡಳಿ ಏನು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 45 ಕೋಟಿ ಹಣವನ್ನು ಈಗಾಗಲೇ ಮುಟ್ಟುಗೋಲು ಹಾಕೊಳ್ಳಿಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ನಾಗರಾಜ್ ನೆಕ್ಕುಂಟಿ ಅವರ ಪಾತ್ರ ಬಹುಮುಖ್ಯವಾಗಿದೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಈಗ ತಿಳಿದು ಬಂದಿರುವಂತಹದ್ದು. ಯಾಕೆಂತಂದ್ರೆ ವಸಂತ್ ನಗರದಲ್ಲಿ ಯೂನಿಯನ್ ಬ್ಯಾಂಕ್ನಲ್ಲಿ ಇದ್ದಂತಹ ನಿಗಮ ಮಂಡಳಿಯ ಒಂದು ಅಕೌಂಟ್ ಏನಿದೆ, ಈ ಅಕೌಂಟ್ ಅನ್ನ MG ರೋಡ್ನ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿಂದ ಏನು ನಕಲಿ ಲೆಟರೇಡ್, ನಕಲಿ ಸೀಲ್ಗಳನ್ನ ಬಳಸಿ ಅಲ್ಲಿಂದ ಸುಮಾರು 18 ಖಾತೆಗಳನ್ನ, ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಹೈದರಾಬಾದ್ನಲ್ಲಿ ಇರುವಂತಹ ಒಂದು ಏನು ಸಹಕಾರಿ ಬ್ಯಾಂಕ್ಗೆ ವರ್ಗಾವಣೆ ಮಾಡಿರೋದ್ರಲ್ಲಿ ಪ್ರಮುಖ ಪಾತ್ರ ನಾಗರಾಜ್ ನೆಕ್ಕುಂಟಿ ಅವರದ್ದು ಇದೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಾಗರಾಜ್ ನೆಕ್ಕುಂಟಿ ಅವರನ್ನ ವಶಕ್ಕೆ ಪಡೆದು ಮತ್ತಷ್ಟು ತೀವ್ರ ವಿಚಾರಣೆಯನ್ನ ನಡೆಸಿ ಮತ್ತೆ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಯಾರು ಈ ಒಂದು ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ, ಮತ್ತೆ ವರ್ಗಾವಣೆ ಮಾಡಲಿಕ್ಕೆ ಯಾರೆಲ್ಲ ಅಧಿಕಾರಿಗಳು ಸಹಕಾರ ಮಾಡಿದ್ರು, ಜೊತೆಗೆ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಯಾರೆಲ್ಲ ಈ ಒಂದು ಅಕೌಂಟ್ಗೆ ರೆಸ್ಪಾನ್ಸಿಬಲ್ ಆಗಿದ್ರು ಅನ್ನುವಂತಹ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಮತ್ತಷ್ಟು ಏನು ಆರೋಪಿಗಳ ಬಂಧನ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.